ಫ್ರೆಂಡ್ಸ್, ಒಬ್ಬರು ಇದು ಔಷಧಿ ಹೊಡಿಯೋ ಪಂಪ ಏನೋ ಕೇಳಿದರು. ಇವಾಗ ಮದ್ದುಗಳನ್ನ ಹೊಡಿತಾರಲ್ವ, ಆ ಥರ ಒಂದು ಪಂಪ್ ಕೇಳಿದರು. ರಾಕೆಟ್ ರಜನಿ ರೋಜಾ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ದಕ್ಕೆ ನಾವು ಒಂದು ಔಷಧಿ ಪಂಪನ್ನು ಪಡಿಸಿದ್ದಾರೆ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳುತ್ತೇನೆ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇದು ಯಾವಾಗ ಕೇಳಿದ್ದು ಅಂದರೆ, ನಾನು ರೈತರುಗಳಿಗೆ ಏನಾದರೂ ಬೇಕಾದರೆ ತಿಳಿಸಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಆವಾಗ ಕೇಳಿದರು. ಸೊ ಆವಾಗ ಕೊಡಿಸಿದ್ದೆ. ಸ್ವಲ್ಪ ದಿನ ಲೇಟ್ ಆಯಿತು ಪೋಸ್ಟ್ ಮಾಡೋಷ್ಟರಲ್ಲಿ. ರೈತರುಗಳಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಕೇಳಿ. ಅವಶ್ಯಕತೆ ಇರೋಂಥದ್ದು ಮಾತ್ರ ಕೇಳಿ. ಒಂದು ಸಲ 2 ಸಲ ಮಿಸ್ ಆಗಿರ್ಬೋದು. ಬಟ್ ಏನು ಮಾಡಲಿ, ನನಗೂ ಕೂಡ ಟೈಮ್ ಬೇಕಲ್ವ. ಎಲ್ಲರಿಗೂ ಮೆಸೇಜ್ ನೋಡಿ ಅವ್ರಿಗೆ ರಿಪ್ಲೈ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ ನನಗೂ ಕೂಡ. ಆದರೆ ಏನು ಮಾಡಲಿ, ನಾನು ಒಂದೊಂದು ಟೈಮಲ್ಲಿ ಬೇಗ ರಿಪ್ಲೈ ಕೊಡೋದಕ್ಕಾಗುತ್ತೆ, ಒಂದೊಂದು ಟೈಮಲ್ಲಿ ಬೇಗ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಇದನ್ನು ಪೋಸ್ಟ್ ಮಾಡ್ತೀನಿ ನೋಡಿ, ಏನದು ಕಮೆಂಟು. ಇದರಲ್ಲಿ ಏನಂತ ಬರೆದಿದ್ದಾರೆ, ಅವರು ನೋಡಿದ್ರೆ ದಾನ ಮಾಡೋ ಥರ ಕಾಣಿಸ್ತಾರ ಅಂತ. ನಿನ್ನ ಪ್ರೊಫೈಲಲ್ಲಿ ನಿನ್ನ ಫೋಟೋ ಇದೆ ತಾಯಿ, ನಿನ್ನ ಪ್ರೊಫೈಲ್ ಫೋಟೋನ ನಾನು ಹಾಕಿರ್ಬೋದು. ನೀನು ಮೈ ತುಂಬ ಎಲ್ಲ ಒಡವೆ ಹಾಕ್ಕೊಂಡು ನಿಂತಿರೋ ಥರನೇ ಫೋಟೋ ಹಾಕಿದೀಯಾ. ನೀನೆಷ್ಟು ದಾನ ಧರ್ಮ ಮಾಡಿದ್ಯಾ? ಫೇಸಲ್ಲಮ್ಮ ಮುಖ್ಯ ದಾನ ಮಾಡೋದಕ್ಕೆ. ದಾನ ಅಂತಲ್ಲ, ನಮ್ಮ ಕೈಯಲ್ಲಾಗಿದ್ದ ಸಹಾಯ. ಇವಾಗ ಒಂದು ತಿಂಗ್ಳಿಗೆ 10,000 ರೂಪಾಯಿ ನಾವು ಸಂಪಾದನೆ ಮಾಡ್ತೀವಿ ಅಂದರೆ, ಅದರಲ್ಲಿ 5,000 ರೂಪಾಯಿ ನಮ್ಮ ಖರ್ಚಿಗೆ ಸಾಕು ಅಂದರೆ 2,000 ನಮ್ಮ ಆದಾಯಕ್ಕೆ ಇಟ್ಕೊಂಡು ಇನ್ನು 3,000 ದಾನ ಮಾಡೋಣ ಬಿಡು, ಏನಾಗುತ್ತೆ. ಅದಕ್ಕೆ ಫೇಸ್ ಎಲ್ಲ ಮುಖ್ಯ ದಾನ ಮಾಡೋದಕ್ಕೆ, ಮನಸ್ಸು ಮುಖ್ಯ. ಮನಸ್ಸಿದ್ರೆ ಖಂಡಿತ ಬರೀ 1 ರೂಪಾಯಿ ದಾನ ಮಾಡಿದ್ರೂ ಅದು ದಾನನೇ, ಸರಿನಾ? ಅದಕ್ಕೆ ನೋಡಿದ್ರೆ ಗೊತ್ತಾಗೋವಂಥದ್ದು ಏನಿಲ್ಲ. ಇವಾಗ ಯಾರ್ಯಾರೋ ಹೆಂಗೆಂಗೋ ಇದ್ದಾರೆ. ನಾನು ಸುಮಾರು ಫೋಟೋಗಳನ್ನ ಹಾಕ್ಬೋದು, ಅವ್ರಿಗೆಲ್ಲ ಅವಮಾನ ಆಗೋಗುತ್ತೆ. ನಿನ್ನಂಥ ಅವ್ರಿಗೋಸ್ಕರ ಅವ್ರ ಫೋಟೋಗಳನ್ನ ಹಾಕಿದ್ರೆ ಅವ್ರಿಗೆ ಅವಮಾನ ಆಗುತ್ತೆ. ಅದಕ್ಕೆ ಅವ್ರ ಫೋಟೋಗಳನ್ನ ಹಾಕೋದಿಲ್ಲ. ಎಷ್ಟೋ ಜನ ಎಷ್ಟು ಲಕ್ಷಗಟ್ಟಲೆ ಅವ್ರ ಜಮೀನು ಬರ್ಕೊಟ್ಟಿದ್ದಾರೆ ಸ್ಕೂಲ್ಗೋಸ್ಕರ, ಎಷ್ಟು ಲಕ್ಷಗಟ್ಟಲೆ ಓದೋ ಮಕ್ಳಿಗೋಸ್ಕರ ಏನೇನೋ ಮಾಡಿದ್ದಾರೆ. ಅಂಥದ್ರಲ್ಲಿ ನಂದೇನು ದೊಡ್ಡದಲ್ಲ. ಇವರು ನೋಡಿದ್ರೆ ಬಂದು ನೋಡು ನಾನು ಹೆಂಗಿದ್ದೀನಿ ಅಂತ. ಫಸ್ಟು ಬಂದು ನೋಡಿಬಿಟ್ಟು ಆಮೇಲೆ ಮಾತಾಡಮ್ಮ, ಓಕೆನಾ? ಓಕೆ, ನಿಮಗೂ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಆದರೆ ಅವಶ್ಯಕತೆ ಇರೋ ವಸ್ತುಗಳು ಮಾತ್ರ. ವೆಯ್ಟ್ ಮಾಡ್ತೀನಿ ಅಂದರೆ ಮಾತ್ರ. ವೆಯ್ಟ್ ಮಾಡದೆ ಸುಮ್ಮನೆ ಕಿರ್ಚಾಡ್ತೀನಿ ಅಂದರೆ ದಯವಿಟ್ಟು, ಕೆಟ್ಟ ಕಮೆಂಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಯಾರೂ ಕಮೆಂಟ್ ಮಾಡಬೇಡಿ.